ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ಡೈಲಿ ಚಾಪ್ಟರ್. ನಾವಿವತ್ತು ನನ್ನ ಫ್ರೆಂಡ್ ಮಾನ್ಸಾ ಅವ್ರವ್ರಿಗೆ ಬಂದಿದ್ದೀವಿ. ಊರಲ್ಲಿ ಇವತ್ತು ಮಾರಮ್ಮ ಹಬ್ಬ ಇತ್ತು, ಅದಕ್ಕೋಸ್ಕರ ಅವಳು ಕರೆದಿಲ್ಲ, ಅದಕ್ಕೆ ನಾವೆಲ್ಲ ಬಂದಿದ್ದೀವಿ. ಆಗಲೇ ನಾನು ಫಸ್ಟ್ ವ್ಲಾಗಲ್ಲೇ ನೋಡಿದ್ದೀರಾ ಮಾನ್ಸಾ ಅಂದರೆ ಯಾರಂತ. ಈಗಲೂ ತೋರಿಸ್ತೀನಿ ನೋಡ್ರಿ. ಮಾನ್ಸಾ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಗೈಸ್, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಅಲ್ಲೇ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದವಳೆ. ನಾವು ಬಂದು ಒಂದು 5 ಮಿನಿಟ್ಸ್ ಏನೋ ಆಯ್ತಷ್ಟೇ. ಏನಂತಂದರೆ ನಮಗೆ ಎಕ್ಸಾಮ್ಸ್ ಇದೆ, ಇವಾಗ ಎಕ್ಸಾಮ್ಸ್ ನಡೀತಿದೆ, ಅದಕ್ಕೋಸ್ಕರ ವ್ಲಾಗ್ ಮಾಡ್ತಿಲ್ಲ ಅಷ್ಟೇ. ಎಕ್ಸಾಮ್ಸ್ ಆಗಿದ ತಕ್ಷಣ ನಾನು ವ್ಲಾಗ್ಸ್ನೆಲ್ಲ ಕಂಟಿನ್ಯೂ ಮಾಡ್ತೀನಿ. ನಾವೇನು ಅಂದ್ಕೊಂಡಿದ್ವಿ ಅಂತಂದರೆ ಅವಳು ಪಾಪ ನಿನ್ನೆಯಿಂದನೇ ಎಲ್ಲರೂ ಕರೆದ್ಲು ಬನ್ನಿರಿ ಅಂತ. ನನ್ನ ಫ್ರೆಂಡ್ಸ್ ಇಂಚೆ ಏನು ಮಾಡಿದಲ್ಲಿ DS ಇರೋದು ಒಂದಿನ ಆಯಿತು, DSಗೆ ಓದ್ಕೋಬೇಕು ಅಂತೇಳ್ಬಿಟ್ಟು ಒನ್ ಡೇ ಐತೆ ಅಂತೇಳ್ಬಿಟ್ಟು ಇಲ್ಲ ಕಣೆ ಬರೋಕ್ಕಾಗಲ್ಲ, ಒಂದಿನ ಓದ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಅಂದ್ಕೊಂಡ್ವಿ. ಆಮೇಲೆ ಸಿಂಚು ಅವಳ ಫ್ರೆಂಡ್ ಯಾರೋ ಫೋನ್ ಮಾಡಿಬಿಟ್ಟು ಹೇಳಿದ್ಲು, ಇಲ್ಲ ಕಣೆ ಜಾವ ಇರೋದು 2 ಡೇಸ್ ಹಾಲಿಡೇ ಐತೆ ಅಂತಂದಿದ್ದಕ್ಕೆ ಸರಿ ಅಂತೇಳ್ಬಿಟ್ಟು ಆಗಿಂದಾಗಲೇ ಪ್ಲ್ಯಾನ್ ಮಾಡಿ ಬಂದಿದ್ದೀವಿ. ಈಗ ಅದು ಬೇರೆ ಚಿಕನ್ ಮಟನ್ ಊಟ ನನಗಂತೂ ಸಖತ್ ಇಷ್ಟ. ಶ್ರಾವಣ ಬೇರೆ ಬರ್ತೈತೆ ಇನ್ನು 2 ಡೇಸಲ್ಲಿ, ಥರ್ಸ್ಡೇಯಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಮ್ಮ ಮನೇಲಿ ಹೆಂಗಿದ್ರು ಹೋದ್ರೂ ಮಾಡಲ್ಲ. ಲಕ್ಷ್ಮೀ ಹಬ್ಬ, ಸತ್ಯನಾರಾಯಣ ಸ್ವಾಮಿ ಕತೆ ಎಲ್ಲ ಓದಿಸ್ತಾರೆ ನಮ್ಮ ಮನೇಲಿ, ಅದಕ್ಕೆ ಹೋದ್ರೂ ಮಾಡಲ್ಲ. ಹೊರಗಡೆನೂ ತಿನ್ನಬಾರ್ದು, ನಾನು ಪೂಜೆ ಕೂತ್ಕೊಳ್ತೀನಿ, ಅದಕ್ಕೆ ಸೊ ದಟ್ ಇವಾಗ ತಿಂದು ಮುಗಿಸ್ತಿದ್ದೀನಿ. ಇವಾಗ ಅವ್ರ ಮನೆಗೆ ಹೋಗಿದ್ವಿ, ಮತ್ತು ಈಗ ಅವ್ರ ದೊಡ್ಡಪ್ಪ ಅವ್ರ ಮನೆಗೆ ಬಂದಿದ್ದೀವಿ. ಇದೇ ಅವ್ರ ದೊಡ್ಡಪ್ಪ ಅವ್ರ ಮನೆ. ಅಲ್ಲಿ ಅವ್ರ ಮನೆ ಹತ್ರ ಜಾಗ ಇಲ್ಲ ಅಂತೇಳಿ ಇಲ್ಲೇ ಎಲ್ಲ ಅಡುಗೆ ಮಾಡಿದ್ದಾರೆ. ಹಾಯ್ ಮಾಡಿ, ಇವರು ಮಾನಸ ಅವ್ರ ಅತ್ತೆ. ಚೆನ್ನಾಗಿದ್ದೀರಾ? ಸರಿ. ಇವಳು ರಕ್ಷಿತಾ ಅಂತ. ಚಸ್ಮಿ ಅಂತ. ಥ್ಯಾಂಕ್ ಯು. ವ್ಲಾಗ್ ಮಾಡ್ತಿದ್ರೆ ಬ್ಯಾಕ್ಗ್ರೌಂಡ್ ತಿನ್ನಂಗಿಲ್ಲ ಕಡೆ ಅಂತಾಳೆ ಗೈಸ್ ಇವಳು. ವ್ಲಾಗಲ್ಲಿ ಹೆಂಗೆ ಅಂತಂದರೆ ಇವಳು ಚೆನ್ನಾಗಿ ಕಂಡ್ರೆ ಮಾತ್ರ ವ್ಲಾಗಲ್ಲಿ ಬರ್ತಾಳೆ, ಇಲ್ಲಾಂದರೆ ಬರೋದಿಲ್ಲ. ಇವಳು ನೋಡಿ ಗೈಸ್ 24 ಗಂಟೆನೂ ಅದು ಯಾವುದೋ ಟಾಕಿಂಗ್ ಟಾಮಿ ಆಡ್ಕೊಂಡಿರ್ತಾಳೆ. ತೋಟದ ಪಕ್ಕನೇ ಇಲ್ಲ ಎಲ್ಲ ಮನೆ ಮಾಡ್ಕೊಂಡವ್ರೆ. ಅವ್ರ ಮನೇನೂ ಆ ಕಡೆ. ಇದು ಚಿಕನ್ ಸಾಂಬಾರ್. ಇದು ಚಿಕನ್ ಫ್ರೈ. ಘಮ ವಾಸನೆ ಬರ್ತಿದೆ. ಎಷ್ಟು ದೊಡ್ಡ ತಪ್ಪಲೆಯಲ್ಲಿ ಮುದ್ದೆ ಮಾಡ್ತಿದ್ದಾರೆ. ಮುದ್ದೆನೂ ರೆಡಿ ಆಗಿದೆ. ಬೋಟಿ ಗೊಜ್ಜು. ನಾನು ಎಂದೂ ತಿಂದಿಲ್ಲ. ಇದು ಮಟನ್ ತಾನೆ? ಬೋಟಿ ಗೊಜ್ಜು, ಮಟನ್ ಸಾಂಬಾರು ಮತ್ತೆ ಎಲ್ಲ ರೆಡಿಯಾಗಿದೆ. ಎಲ್ಲ ಹೆಣ್ಮಕ್ಳು ಕೂಡ ಮುದ್ದೆ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ತಟ್ಟೆ ಮುಂದೆ ಇಟ್ಕೊಂಡು ರೆಡಿಯಾಗಿ ಕೂತಿದ್ದೀವಿ ತಿನ್ನಕ್ಕೀಗ. ಬನ್ನಿ ನೀವು ಹೇಳು. ಬನ್ನಿ ಗೈಸ್ ಊಟಕ್ಕೆ. ಎಲ್ಲರೂ ಬೇಜಾರು ಮಾಡ್ಕೋಬೇಡಿ, ಇವಾಗ ಕರಿತಿದ್ದಾಳೆ ಪಂಕ್ತಿ ಮುಂದೆ. ಬಿಸಿ ಇದ್ದೆ ಸ್ವಲ್ಪ. ಇವಾಗ ಚಿಕನ್ ಸಾಂಬಾರು ಮುದ್ದೆ ತಿಂದು ಇವತ್ತೊಂದಿನಕ್ಕೆ ದಪ್ಪ ಆಗ್ತೀವಿ ಅಂಟಿ. ಅವಳು ಒಂದು ಮುದ್ದೆ ಇಟ್ಟೋಗಿದ್ರೆ ತಿನ್ನೋ ಮುದ್ದೆ ಇಷ್ಟೇ ಗೈಸ್. ಇಬ್ರು ಸೇರಿ ಒಂದು ಮುದ್ದೆ ತಿಂತಿದ್ದೀವಿ. ನಂಗೆ ಅನ್ನ ಜಾಸ್ತಿ ಇಷ್ಟ ಚಿಕನ್ ಸಾಂಬಾರು ಈ ಮುದ್ದೆಗಿಂತ, ಅದಕ್ಕೆ ಮುದ್ದೆ ಸ್ವಲ್ಪ ಇಕ್ಕಿಸ್ಕೊಂಡು ಅನ್ನ ಜಾಸ್ತಿ ಇಕ್ಕಿಸ್ಕೊಂತೀನಿ. ಊಟ ಎಲ್ಲ ತಿಂದಾದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಸ್ಟಾರ್ಟ್. ಲಾಸ್ಟ್ 1 ವೀಕ್ ಹಿಂದೆ ಬ್ಯಾಂಗ್ಳೂರ್ಗೆ ಹೋಗಿದ್ದೆ. ಆಗ ನಾನು ಕವಿತಾ ಅವ್ರ ತಮ್ಮಂದು ವ್ಲಾಗ್ ಮಾಡ್ಕೊಂಬಂದಿದ್ದೆ. ಅವನು ಎಷ್ಟು ಚೆನ್ನಾಗಿ ವ್ಲಾಗ್ ಮಾಡಿದ್ನೋ, ಬಟ್ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಿಲೀಟ್ ಆಗೋಯ್ತು. ಸಾರಿ ಫಾರ್ ದಟ್. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ತುಮಕೂರಿಗೆ ಹೋಗ್ತಾ ಇದ್ದೀವಿ. ಅಪ್ರಾಕ್ಸಿಮೇಟ್ಲಿ ಇವಾಗ 6 ಆಗಿದೆ. ನಾವು ಹೋಗೋಷ್ಟೊತ್ತಿಗೆ ಒಂದು 7-8 ಆಗ್ಬೋದು. ಇಲ್ಲೂ ಕಾಯಬೇಕು, ಮತ್ತು ಬಸ್ ಸ್ಟಾಪಲ್ಲೂ ತುಮಕೂರು ಗಾಡಿಗೆ ಕಾಯಬೇಕು. ನಾನಿವಾಗ ಒಂದು ಹೊಸ ಬ್ಯಾಗ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನಾನು ಬರಬೇಕಾದ್ರೆ ಈ ಬ್ಯಾಗ್ ನನ್ನ ಹತ್ರ ಇರಲಿಲ್ಲ, ಇವಾಗ ಹೊಸ್ದಾಗಿ ಬಂದಿದೆ. ಬರಬೇಕಾದ್ರೆ ಚಸ್ಮಿ ಅವರು ಹಾಕ್ಕೊಂಡಿದ್ರು, ಇವಾಗ ನನಗೆ ಇದು ಕೊಟ್ಬಿಟ್ಟಿದ್ದಾರೆ. ಎಷ್ಟು ದೊಡ್ಡ ಬ್ಯಾಗ್ ನೋಡಿ.
ಅದರಲ್ಲಿ ಏನಿಲ್ಲ, ಬರೀ ಹೆಡ್ಸೆಟ್ಟು, ನೆಕ್ಸ್ಟ್ ಬ್ಲೂಟೂತು ಮತ್ತು ಆಧಾರ್ ಕಾರ್ಡ್ಸ್ ಅಷ್ಟೇ ಇರೋದು, ಇನ್ನೇನಿಲ್ಲ. ಅದಕ್ಕೆ ಶೋಕಿಗೆ ಅಂತ ಅಷ್ಟು ದೊಡ್ಡ ಬ್ಯಾಗ್ ಹೊತ್ಕೊಂಡ್ಬಂದಿದ್ದೀವಿ ಅಲ್ಲಿಂದ ಇಲ್ಲಿಗೆ. ಫೈನಲಿ ತುಮಕೂರಿಗೆ ಹೋಗ್ತಾ ಇದ್ದೀವಿ ಟಿಕೆಟ್ ತಗೊಂಡು. ನಾವಲ್ಲಿ ಬಿಟ್ಟಿದ್ದು ಅಪ್ರಾಕ್ಸಿಮೇಟ್ಲಿ 7 ಏನೋ ಆಗಿತ್ತು. 6:40 50ಗೇನೋ ಅಲ್ಲಿ ಬಿಟ್ವಿ. ಬಸ್ ಸ್ಟಾಪು ಅದು ಇದು ಅನ್ನೋಷ್ಟರಲ್ಲಿ 7ಗೇನೋ ಬಸ್ ಹತ್ತಿದ್ದು. ನಾವು ಮನೆಗೆ ಬರೋಷ್ಟರಲ್ಲಿ ಕರೆಕ್ಟಾಗಿ 9 ಆಗಿದೆ. ಇವಾಗ ಇನ್ನು 6 ಮಿನಿಟ್ಸ್ ಏನೋ ಇದೆ ಅಷ್ಟೇ. ಏನು ಗೊತ್ತಾ, ಬರಬೇಕಾದ್ರೆ ಬಸ್ಸಲ್ಲಿ ಒಂದು ವರಸ್ಟ್ ಇನ್ಸಿಡೆಂಟ್ ಆಯಿತು. ಅದು ನಿಮ್ಮ ಹತ್ರನೂ ಶೇರ್ ಮಾಡ್ಕೊಂತ. ಎಂತೆಂಥ ಕೆಟ್ಟ ಜನ ಇರ್ತಾರೆ ಅಂತಂದರೆ ರೀಸನ್ನೇ ಅಲ್ಲ, ಅಂಥದ್ದಕ್ಕೆ ಜಗಳ ಮಾಡ್ತಿದ್ದಾರೆ ಅಲ್ಲಿ ಬಸ್ ಕಂಡಕ್ಟರ್. ಸಖತ್ ಖುಷಿ ಆಯಿತು. ಇನ್ನೂ ಸ್ವಲ್ಪ ಜಗಳ ಮಾಡ್ಬೇಕನ್ನಿಸ್ತಿತ್ತು. ಅಯ್ಯಮ್ಮ ಇಲ್ಲೇ ಹೇಳ್ಕೊಳ್ರಿ, ನಾವು ಇನ್ನೂ ಮುಂದೆ ಸ್ಟಾಪಲ್ಲಿ ಇಳಿಬೇಕಿತ್ತು. ಜಗಳ ಇನ್ನೂ ಜಾಸ್ತಿ ಮಾಡ್ತೀವಿ ಅಂತ ಹಿಂದೆ ಸ್ಟಾಪಲ್ಲಿ ಇಳಿಸಿ ಕಳಿಸ್ಬಿಟ್ಲು. ಇವತ್ತಿನ ಡೇ ಇಷ್ಟ ಆಗಿದೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓದಕ್ಕೆ ಸ್ಟಾರ್ಟ್ ಮಾಡಬೇಕು ಈಗ. ಒಂದೇ ದಿನನೇ ಟೈಮ್ ಇರೋದು. ನಿನ್ನೆ 1 or 2 ಲೆಸನ್ಸ್ ಏನೋ ಓದಿದ್ದೀನಿ ಅಷ್ಟೇ. ಇನ್ನೊಂದು 3-4 ಲೆಸನ್ಸ್ ಐತೆ. ಒನ್ ಡೇಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಇವಾಗಿಂದಾನೇ ಸ್ಟಾರ್ಟ್ ಮಾಡ್ಕೊಬೇಕು. ಕಂಪ್ಲೀಟ್ ಮಾಡಿ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಡೇ ಇಂದಾನೆ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಡೋಂಟ್ ಮೈಂಡ್. ಬಾಯ್.